Hello dear students, welcome back to my YouTube channel. Dear students, in this video I am going to let you know that how to calculate the leave salary. So computation of taxable leave salary ಅಂತೇಳಿ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಎಕ್ಸಾಮಿಗೆ ಇದು ಕೂಡ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಅಂತೇಳಿ. ಸೊ ಇಲ್ಲಿ ಏನೇನು ಬರ್ತದೆ ಪ್ರೊಫಾರ್ಮದಲ್ಲಿ ಲೀವ್ ಸ್ಯಾಲ್ರಿ ಅಂದರೆ ಏನು ಅಂತಂದರೆ, ಈಗ ಒಬ್ಬ ಎಂಪ್ಲಾಯಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಎಂಪ್ಲಾಯಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ವರ್ಷಕ್ಕೆ ಇಷ್ಟು ಲೀವ್ಸ್ ಅಂತ ಇರ್ತದೆ. ಆ ಲೀವ್ಸನ್ನು ತೊಗೋಬೇಕಾಗಿರುತ್ತೆ, ಅವ್ನು ತೊಗೊಂಡಿರೋದಿಲ್ಲ. ಬಟ್ ಅದಕ್ಕೆ ಸಂಬಳ ಕೊಡಬೇಕಲ್ವಾ. ಈಗ ಲೀವ್ ವರ್ಷಕ್ಕೆ ಒಂದು 30 ಲೀವ್ ಇರುತ್ತೆ ನೋಡಪ್ಪ ಅಂತ ಹೇಳಿದ್ರೆ, 30 ಲೀವ್ಸಲ್ಲಿ 5 ಲೀವ್ಸ್ ಅಷ್ಟೇ ತೊಗೊಂಡೇ ಮತ್ತು 25 ಸುಮ್ಮನೆ ಕೆಲಸ ಮಾಡಿದಾನೆ ಅಂದರೆ ಅವನಿಗೆ ಸಂಬಳ ಕೊಡಬೇಕು. ಅದನ್ನು ರಿಟೈರ್ಮೆಂಟ್ ಆಗಿ ಮೇಲೆ ಏನು ಮಾಡ್ತಾರೆ, ಲೆಕ್ಕ ಮಾಡಿ ಕೊಡ್ತಾರೆ. ಅದಕ್ಕೂ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೊ ಹಾಗಾಗಿ ಜಸ್ಟ್ ಅ ಮಿನಿಟ್, ಅದಕ್ಕೂ ಗೌರ್ಮೆಂಟಿಗೆ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಹಾಗಾದರೆ ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿದೆ ಕಂಪ್ಯೂಟೇಷನ್ ಆಫ್ ಲೀವ್ ಸ್ಯಾಲ್ರಿ ಅಂತೇಳಿ ಪ್ರೊಫಾರ್ಮ ಕೊಟ್ಟಿದ್ದಾರೆ. ಭಾಳ ಸಿಂಪಲ್ ಆಗಿರುತ್ತೆ ನೋಡಿ. ಲೀವ್ ಸ್ಯಾಲ್ರಿ ರಿಸೀವ್ಡ್, ಫಸ್ಟು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ರುಪೀಸ್ ಹಾಕೊಳ್ಳಿ. ಭಾಳ ವಿವರಣೆ ಹೇಳಕ್ಕೆ ಹೋಗೋದಿಲ್ಲ. ಪುರಾಣಗಳನ್ನು, ರಾಮಾಯಣ, ಮಹಾಭಾರತ ಏನು ಹೇಳಕ್ಕೆ ಹೋಗಲ್ಲ. ಏನು ಬೇಕೋ ಡೈರೆಕ್ಟಾಗಿ ಅಷ್ಟು ವಿಷಯ ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಬುಕ್ಸನ್ನು ರೆಫರ್ ಮಾಡಿ ಹೆಚ್ಚಿನ ಜ್ಞಾನ ಅರ್ಜನೆ ಮಾಡ್ಕೋಬೋದು. ಓಕೆ ಫೈನ್. ಲೀವ್ ಸ್ಯಾಲ್ರಿ ರಿಸೀವ್ಡ್ ಏನು ಕೊಟ್ಟಿರ್ತಾರೆ ಔಟರ್ ಕಾಲಮಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10A. ಇದು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಲೀವ್ ಸ್ಯಾಲ್ರಿಗೆ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10A. HRAಗಾದರೆ 10 ಸಬ್ಸೆಕ್ಷನ್ 13A, ಗ್ರ್ಯಾಚುಯಿಟಿಗಾದರೆ 10 ಸಬ್ಸೆಕ್ಷನ್ 10. ಆದರೆ ಲೀವ್ ಸ್ಯಾಲ್ರಿಗಾದರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಅಂಡರ್ ಸೆಕ್ಷನ್ 10A. ಇದರಲ್ಲಿ 4 ಐಟಮ್ ತೊಗೊಳ್ತೀರಾ. HRAದಲ್ಲಿ 3 ಐಟಮ್ ತೊಗೊಳ್ತಾ ಇದ್ರಿ, ಲೆಸ್ ಎಕ್ಸಂಪ್ಷನ್ನು. ಅದೇ ಥರ ಗ್ರ್ಯಾಚುಯಿಟಿಗೆ 3 ಐಟಮ್ ತೊಗೊಳ್ತೀರಿ. ಆದರೆ ಲೀವ್ ಸ್ಯಾಲ್ರಿಗೆ ಮಾತ್ರ 4 ಐಟಮ್ ತೊಗೊಳ್ತೀರಾ. ಒಂದು ಅವರೇಜ್ ಸ್ಯಾಲ್ರಿ ಫಾರ್ 10 ಮಂತ್ಸ್, ಎರಡನೇದು ಅವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್, 3 ಲೀವ್ ಸ್ಯಾಲ್ರಿ, ಇಲ್ಲೇನು ಹಾಕಿರ್ತಿರಲ್ಲ ಅದೇ ಅಮೌಂಟು, ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಟು ಬಿ ರಿಮೆಂಬರ್ಡ್. ಸೊ ಔಟ್ ಆಫ್ ದೀಸ್ 4 exemptions, whichever is less is to be taken and that must be deducted from the leave salary received. The sum that you are going to get will be the taxable salary. Taxable leave salary. So leave salary received ಕೊಟ್ಟಿರ್ತಾರೆ, ಅದನ್ನ ಹಾಕ್ರಿ. ಅದರಲ್ಲಿ ಅವರೇಜ್ ಸ್ಯಾಲ್ರಿ ಫಾರ್ 10 ಮಂತ್ಸ್, ಅವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್, ಲೀವ್ ಸ್ಯಾಲ್ರಿ, ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟು 3 ಲಕ್ಷ ರೂಪಾಯಿ ಇರುತ್ತೆ. ಫಿಕ್ಸ್ ಇದು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? 3 ಲಕ್ಷ ರೂಪಾಯಿ ಇರುತ್ತೆ. ಅದನ್ನು ಬರ್ಕೊಳ್ಳಿ. ಮ್ಯಾಕ್ಸಿಮಮ್ ಲಿಮಿಟು ಇದು 3 ಲಕ್ಷ ರೂಪಾಯಿ. ಗೊತ್ತಾಯ್ತಲ್ವಾ. ಗ್ರ್ಯಾಚುಯಿಟಿಗಾದರೆ ಮ್ಯಾಕ್ಸಿಮಮ್ ಲಿಮಿಟು 20 ಲ್ಯಾಕ್ ರುಪೀಸ್ ಇರ್ತದೆ, ವಿಚ್ ಎವರ್ ಲೆಸ್. ಓಕೆ ಫೈನ್. ಈಗ ಅವರೇಜ್ ಸ್ಯಾಲ್ರಿ ಫಾರ್ 10 ಮಂತ್ಸು, ಅಪ್ರೂವ್ಡ್ ಸ್ಯಾಲರಿ ಫಾರ್ ಅಪ್ರೂವ್ಡ್ ಪೀರಿಯಡ್ಸ್. ಅವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್. ಅಪ್ರೂವ್ಡ್ ಪೀರಿಯಡನ್ನು ಕಂಡುಹಿಡ್ಕೋಬೇಕು. ಅಪ್ರೂವ್ಡ್ ಪೀರಿಯಡನ್ನು ಹೆಂಗೆ ಕಂಡುಹಿಡ್ಕೊಳ್ತೀರ ಅಂದರೆ, ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಆಫ್ ಅಪ್ರೂವ್ಡ್ ಪೀರಿಯಡ್. ಟೋಟಲ್ ಅಪ್ರೂವ್ಡ್ ಪೀರಿಯಡ್. ಇದಕ್ಕೆ ಒಂದು ಥಿಯರಿ ಬರ್ತದೆ. ನಾನು ಥಿಯರಿ ಬದಲಾಗಿ ಸಿಂಪಲಾಗಿ ಏನು ಅಂತ ಹೇಳ್ತೀನಿ ನೋಡ್ರಿ. ಓಕೆನಾ. ಅಪ್ರೂವ್ಡ್ ಪೀರಿಯಡ್ ಅಂತಂದರೆ ಎಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಆ ನಂಬರನ್ನು ಹಾಕ್ಕೊಳ್ಳಿ. ರುಪೀಸ್ ಅಲ್ಲ ಇದು, ಸಾರಿ, ಪೀರಿಯಡ್ ಅಂತ ಇದು. ಓಕೆ, ಪೀರಿಯಡ್, PRIOD, ಪೀರಿಯಡ್ ಅಂತೇಳಿ. ಓಕೆ, ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಎಷ್ಟಿದೆ ಅವರು ಏನು ಮಾಡಿದ್ದಾರೆ ಇಲ್ಲಿ ನೋಡಿ. ಯಾವುದು ನಾಟ್ ಕವರ್ಡ್ ಮಾಡ್ತಿರಲ್ಲ ಟ್ಯಾಕ್ಸಬಲ್, ಸಾರಿ ಯಾವುದು ಗ್ರ್ಯಾಚುಯಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಇಫ್ ದ ಎಂಪ್ಲಾಯ್ ಈಸ್ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚುಯಿಟಿ ಆ್ಯಕ್ಟ್ ಅಂತಲ್ಲಿ ಏನು ತೊಗೊಳ್ತಿರಲ್ಲ, ಸೇಮ್ ಅದೇ ಥರ 32 ವರ್ಷ, 23 ವರ್ಷ ಇದ್ದರೆ ಇಲ್ಲಿ 23 ಅಂತ ತೊಗೊಳ್ಳಿ. ಪ್ರತಿ 1 ವರ್ಷದಿಂದ 1 ತಿಂಗಳು ತಗೊಳ್ತೀರಾ. 24 ವರ್ಷ ಆಯ್ತಂದ್ರೆ 24 ವರ್ಷ. ಸರ್ 24 ವರ್ಷ 6 ತಿಂಗಳಿದ್ದರೆ ತಿಂಗಳು ಏನು ನೋಡೋಂಗಿಲ್ಲ. ಒಂದೇ ತಿಂಗಳಾಗಿರ್ಬೋದು, 12 ತಿಂಗಳಾಗಿರ್ಬೋದು. ಇಯರ್ ಏನು ಕೊಟ್ಟಿದ್ದಾರೋ ಆ ಇಯರನ್ನು ಲಕ್ಷಣವಾಗಿ ಬರ್ಕೊಳ್ಳಿ, ಸರಿನಾ. ಓಕೆ, ಅಪ್ರೂವ್ಡ್ ಪೀರಿಯಡ್ ಏನು ಕೊಟ್ಟಿದ್ದಾರೆ ಅದನ್ನ ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ 2 ಐಟಮನ್ನು ಲೆಸ್ ಮಾಡೋದು. ಲೆಸ್ ಏನು? ಒಂದು ಲೀವ್ ಅವೈಲ್ಡ್, ಏನೊಂದು ಲೀವ್ ಎನ್ಕ್ಯಾಶ್ಡ್. ಲೀವ್ ಅವೈಲ್ಡ್ ಅಂತಂದರೆ ಎಷ್ಟು ಮಂತ್ ಲೀವ್ ಹಾಕಿದಂಗೆ ಆಯಿತು ಅವರು, ಅದರಲ್ಲಿ ಎಷ್ಟು ಮಂತಿನ ಸಂಬಳ ಅವರಿಗೆ ಸಿಕ್ಕಿದೆ. ಇವೆರಡರ ಟೋಟಲ್ ಏನಾಗುತ್ತೋ ಅದನ್ನು ಟೋಟಲ್ ಅಪ್ರೂವ್ಡ್ ಪೀರಿಯಡಲ್ಲಿ ಮೈನಸ್ ಮಾಡಿ ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಸಿಗುತ್ತೆ. ಟೋಟಲ್ ಅಪ್ರೂವ್ಡ್ ಪೀರಿಯಡ್. ಓಕೆ, ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಸಿಗುತ್ತೆ. ಅದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆನಾ. ಎಸ್, ಜಸ್ಟ್ ಅ ಮಿನಿಟ್. ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಸಿಗ್ತದೆ. ಓಕೆನಾ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇದನ್ನ ಸ್ವಲ್ಪ ಬರ್ಕೊಳ್ಳಿ ನೀವು. ದಿಸ್ ಇಸ್ ದ ಪ್ರೊಫಾರ್ಮ್. ಬರ್ಕೊಂಬಿಡಿ. ಓಕೆ, ಪಾಸ್ ಮಾಡ್ಕೊಂಡು ಬರ್ಕೊಂಡ್ರೆ ಫೈನ್. ಈಗ ಬನ್ನಿ. ಈಗ ಒಂದು ಪ್ರಾಬ್ಲಮ್ ಇದೆ.
ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ, ಭಾಳ ಇದು ನಮಗೆ ಏನು ಬೇಕಷ್ಟೇ, ನಿಮಗೆ ಏನೇನೋ ಕೊಟ್ಟಿರ್ತಾರೆ, ನಮಗೆ ಏನು ಬೇಕು ಅದನ್ನೇ ತಗೊಳ್ಳೋಣ. ನಾನು ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಿಸ್ಟರ್ ಕುಮಾರ್ ರಿಸೈನ್ಡ್ ಫ್ರಮ್ ಈಸ್ ಸರ್ವಿಸ್ ಫ್ರಮ್ ಎ ಪಬ್ಲಿಕ್ ಕಂಪನಿ ಆನ್ 30th November 2018 ಆಫ್ಟರ್ ಕಂಪ್ಲೀಟಿಂಗ್ 24 years 10 months. ನಾವು ರೌಂಡ್ ಅಪ್ ಮಾಡಬೇಕಲ್ಲ, ಇಲ್ಲಿ ತಿಂಗಳೇನು ನೋಡೋಂಗಿಲ್ಲ, 24 ವರ್ಷ ಮಾಡಿ ಸೇವೆ ಸಲ್ಲಿಸಿದ್ದಾರೆ. ಅದು ಲೀವ್ ಸ್ಯಾಲ್ರಿಗೆ, ಓಕೆ, ತಿಂಗಳು ನೋಡೋದಿಲ್ಲ. ನೆಕ್ಸ್ಟ್, ಡ್ಯೂರಿಂಗ್ ಈಸ್ ಅ ಸರ್ವಿಸ್ ಈ ವಾಸ್ ಅಲೌಡ್ ಟು ಗೆಟ್ 45 days ಆಫ್ ಅರ್ನ್ಡ್ ಲೀವ್ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಇಲ್ಲಿ ಹೇಳಿದರೆ ಕುಮಾರ್ ರೆಸಿಗ್ನೇಷನ್ ತೊಗೊಂಡಿದ್ದಾರೆ November 30, 2018ಕ್ಕೆ. 24 ವರ್ಷ 10 ತಿಂಗಳು ಸರ್ವಿಸ್ ಮಾಡಿದ್ದಾರೆ, 24 ವರ್ಷ ತೊಗೊಳ್ತೀರಾ. ಡ್ಯೂರಿಂಗ್ ಈಸ್ ಅ ಸರ್ವಿಸ್, ಅವ್ರ ಸರ್ವಿಸಲ್ಲಿ ಈ ವಾಸ್ ಅಲೌಡ್ ಟು ಗೆಟ್ 45 days ಆಫ್ ಅರ್ನ್ಡ್ ಲೀವ್ ಸ್ಯಾಲ್ರಿ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ಅಂದರೆ ಪ್ರತಿ ವರ್ಷ 45 ಲೀವ್ಗಳು ಅವರಿಗೆ ಸಿಗ್ತಾ ಇತ್ತಂತೆ. ನಮಗೆ ಇದು ಕೂಡ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ರಿ. ಡ್ಯೂರಿಂಗ್ ಈಸ್ ಅ ಸರ್ವಿಸ್ ಈ ಹ್ಯಾಡ್ ಅವೈಲ್ಡ್, ಇಲ್ಲಿದೆ ನೋಡಿ ಲೀವ್ಸ್ ಅವೈಲ್ಡ್ ಅಲ್ವಾ. ಡ್ಯೂರಿಂಗ್ ಈಸ್ ಅ ಸರ್ವಿಸ್ ಈ ಹ್ಯಾಡ್ ಅವೈಲ್ಡ್ 10 months ಲೀವ್. ಸೊ ಲೀವ್ಸ್ ಅವೈಲ್ಡ್ ಎಷ್ಟು? 10 months ಅಂತ ತಗೊಳ್ತೀರಾ. ಲೀವ್ಸ್ ಅವೈಲ್ಡ್ ಎಷ್ಟು? 10 months. ನೆಕ್ಸ್ಟ್, ಆ್ಯಂಡ್ ಹ್ಯಾಡ್ ಎನ್ಕ್ಯಾಶ್ಡ್ 6 month ಲೀವ್. ಇಲ್ಲಿದೆ ನೋಡಿ ಲೀವ್ಸ್ ಎನ್ಕ್ಯಾಶ್ಡ್ 6 months. ಓಕೆ, ಫೈನ್. ನೆಕ್ಸ್ಟ್ ಏನು ಹೇಳಿದರೆ, ಈಸ್ ಅವರೇಜ್ ಸ್ಯಾಲರಿ ಡ್ಯೂರಿಂಗ್ ದ 10 month ಪ್ರಿಸೀಡಿಂಗ್ ಟು ದ ಡೇಟ್ ಆಫ್ ರೆಸಿಗ್ನೇಷನ್ ವಾಸ್ 11,000. ನೀವು ಹೇಳಿದರೆ ಅವರೇಜ್ ಸ್ಯಾಲ್ರಿ ಫಾರ್ 10 month. ಇಲ್ಲಿದೆ ನೋಡಿ ಅವರೇಜ್ ಸ್ಯಾಲ್ರಿ ಫಾರ್ 10 months ಎಷ್ಟು ಕೊಟ್ಟಿದ್ದಾರೆ? 11,000 ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ. ಕಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021-22. ಓಕೆ, ನೇರವಾಗಿ ಬಂದುಬಿಡೋಣ. ಫಸ್ಟು ಇದನ್ನು ಬರ್ಕೊಳ್ತೀರಾ, ಆಮೇಲೆ ಇದು ಕ್ಯಾಲ್ಕುಲೇಷನ್ ಆಫ್ ಅಪ್ರೂವ್ಡ್ ಪೀರಿಯಡ್ ಮಾಡ್ಕೊಳ್ಬೇಕಾಗ್ತದೆ. ಕ್ಯಾಲ್ಕುಲೇಷನ್ ಆಫ್ ಅಪ್ರೂವ್ಡ್ ಪೀರಿಯಡ್. ಸೊ ಕ್ಯಾಲ್ಕುಲೇಷನ್ ಆಫ್ ಅಪ್ರೂವ್ಡ್ ಪೀರಿಯಡ್ ಎಷ್ಟು ನಾನು ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನೋ ಅಷ್ಟು ನೋಡ್ಕೊಳ್ಳಿ ಇದು ಒಂದು ವೀಡಿಯೋದಲ್ಲಿ. ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಅಂದರೆ ನಂಬರ್ ಆಫ್ ಇಯರ್ ಆಫ್ ಸರ್ವಿಸಸ್ 24 ತಿಂಗಳು, 24 ವರ್ಷ ಇದೆ. ಸೊ ಹಂಗಾಗಿ 24 ತಿಂಗಳು ಅಂತಂದರೆ 24 ತೊಗೊಳ್ತೀರ. ಪೀರಿಯಡ್ 24 ಮಂತ್ಸ್ ಇದೆಲ್ಲ, ಮಂತ್ಸ್ ಇದು ತೊಗೊಳ್ಳೋಣ. ಓಕೆನಾ. ಲೀವ್ಸ್ ಅವೈಲ್ಡ್ ಎಷ್ಟಿದೆ? ಅವೈಲ್ಡ್ ಲೀವ್ಸು 10 ಇತ್ತು. ಸೊ 10 ತಗೊಳ್ಳಿ. ನೆಕ್ಸ್ಟ್, ಲೀವ್ಸ್ ಎನ್ಕ್ಯಾಶ್ಡ್ ಎಷ್ಟಿದೆ? 6 months ಇತ್ತು ಅಲ್ವಾ, 6 ಅಂತ ತೊಗೊಂಡಿದ್ದೀರಾ. ಓಕೆ, ಈಗ ಇವೆರಡನ್ನು ಆ್ಯಡ್ ಮಾಡೋಣ. ಲೀವ್ಸ್ ಅವೈಲ್ಡ್ ಮತ್ತು ಲೀವ್ ಎನ್ಕ್ಯಾಶ್ಡ್ ಇವೆರಡು ಟೋಟಲ್ ಮಾಡಿದ್ರೆ 16 ಆಗುತ್ತಲ್ವಾ. 24 16 ಮೈನಸ್ ಮಾಡಿ, 24 16 ಮೈನಸ್ ಮಾಡಿ ಈಸ್ ಈಕ್ವಲ್ ಟು 24 - 16 ಮಾಡಿದಾಗ ಸೊ ನಮಗೆ 8 ಸಿಕ್ಸ್ತು. 8 ಈಸ್ ದ ಅಪ್ರೂವ್ಡ್ ಪೀರಿಯಡ್. ಮುಗೀತಿದೆ, ಇಷ್ಟೇ, ಗೊತ್ತಾಯ್ತಲ್ವಾ. ಓಕೆ, ಸೊ ಈಗ ನೋಡಿ, ಅವೈಲ್ಡ್ ಕೊಟ್ಟಿದ್ರೆ ತಗೊಳ್ಳಿ, ಎನ್ಕ್ಯಾಶ್ಡ್ ಕೊಟ್ಟಿದ್ರೆ ತಗೊಳ್ಳಿ, ಎರಡೂ ಕೊಟ್ಟಿದ್ರೆ ತಗೊಳ್ಳಿ, ಎರಡರಲ್ಲಿ ಒಂದು ಕೊಟ್ಟಿದ್ರು ತಗೊಳ್ಳಿ. ಓಕೆನಾ. ಕೊಡಲೇಬೇಕು ಅಂತ ಏನಿಲ್ಲ, ಎರಡರಲ್ಲಿ ಒಂದಂತೂ ಕೊಟ್ಟಿದ್ರೆ ಒಂದು ಕೊಟ್ಟಿದ್ರೆ ಒಂದನ್ನು ತಗೊಳ್ಳಿ. ಓಕೆನಾ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಸರಿನಾ. ಟೈಮು ಇಲ್ಲ, ನಿಮಗೂ ಟೈಮ್ ಇಲ್ಲ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಪ್ರಾಬ್ಲಮನ್ನು ನೀವೇ ಸ್ವಂತ ಮಾಡ್ತಾ ಹೋಗಿ, ಆಮೇಲೆ ಒಂದು ಸಲ ನೋಡ್ಕೊಳ್ಳಿ, ಆಮೇಲೆ ಒಂದು ಸಲ ಮಾಡ್ತಾ ಹೋಗಿ. ಫೈನ್. ಈಗ ಬನ್ನಿ, ಪ್ರೊಫಾರ್ಮದ ಲೀವ್ ಸ್ಯಾಲ್ರಿ ರಿಸೀವ್ಡು. ಸೊ ಈಗ ಲೀವ್ ಸ್ಯಾಲ್ರಿ ಎಷ್ಟು ರಿಸೀವ್ ಮಾಡಿದರು, ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಲೀವ್ ಸ್ಯಾಲ್ರಿ ಇಲ್ಲೇನು ಹೇಳಿದ್ದಾರೆ ನೋಡಿ, ಇಲ್ಲಿದೆ. ಆನ್ ಈಸ್ ರೆಸಿಗ್ನೇಷನ್ ಈ ವಾಸ್ ಪೇಡ್ ಅ ಲೀವ್ ಸ್ಯಾಲ್ರಿ ಆಫ್ rupees 2,20,000 ಫಾರ್ ಈಸ್ ಕ್ರೆಡಿಟ್ ಆಫ್ 20 months ಅರ್ನ್ಡ್. ಇದು ಏನು ಬೇಡ, ಅನಾವಶ್ಯಕ ಏನು ಕೊಟ್ಟಿರ್ತಾರೆ ಬೇಡ, ಇಲ್ಲಿ ಏನಿದೆ ಇದನ್ನಷ್ಟೇ ನೋಡ್ಕೊಳ್ಳಿ. ಓಕೆನಾ. 2,20,000 ಕೊಟ್ಟಿದ್ದಾರೆ. ಸೊ ಲೀವ್ ಸ್ಯಾಲ್ರಿ ಎಷ್ಟಿದೆ? 2,20,000. 2,20,000 ಆಯಿತು. ಲೆಸ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10AA ಮಾಡಿದ್ರೆ ಅವರೇಜ್ ಸ್ಯಾಲ್ರಿ ಫಾರ್ 10 months. ಇಲ್ಲಿ ಕೊಟ್ಟಿದ್ರಲ್ಲ ಅವರೇಜ್ ಸ್ಯಾಲ್ರಿ ನೋಡಿದೆ. ಅವರೇಜ್ ಸ್ಯಾಲ್ರಿ ಡ್ಯೂರಿಂಗ್ ದ 10 months ಅವರೇಜ್ ಸ್ಯಾಲ್ರಿ ಕೊಟ್ಟಿದ್ದಾರಲ್ಲ, ಎಷ್ಟು? 11,000 ಕೊಟ್ಟಿದ್ದಾರೆ. 11,000 ಇಂಟು 10 ಮಾಡ್ಕೊಳ್ಬೇಕು. ಅವರೇಜ್ ಸ್ಯಾಲ್ರಿ ಫಾರ್ 10 months ಏನಿರ್ತದೋ, ಅವರೇಜ್ ಸ್ಯಾಲ್ರಿ ಫಾರ್ 10 months ಅಂತಂದರೆ ಅವರೇಜ್ ಸ್ಯಾಲ್ರಿ ಏನು ಕೊಟ್ಟಿರ್ತದೆ ಇಂಟು 10 ಮಾಡ್ಕೊಳ್ಳಿ. ಓಕೆ, ಸೊ ಒಂದು ವ್ಯಾಲ್ಯೂ ಸಿಗುತ್ತೆ ಈಸ್ ಈಕ್ವಲ್ ಟು 11,000 ಇಂಟು 10. ಸೊ 10 ಫಿಕ್ಸಾ? ಹೌದು, 10 ಮಾತ್ರ ಫಿಕ್ಸ್ ಆಗಿರುತ್ತದೆ. ಇಲ್ಲಿ ಅವರೇಜ್ ಸ್ಯಾಲ್ರಿ ಅವರೇ ಕೊಟ್ಟಿದ್ದಾರೆ. ಅವರೇಜ್ ಸ್ಯಾಲ್ರಿ ಕೊಟ್ಟಿಲ್ಲ ಅಂದಾಗ ಏನು ಮಾಡಬೇಕು? ಬೇಸಿಕ್ ಸ್ಯಾಲ್ರಿ ಮತ್ತು DA ಅವೆರಡರ ಟೋಟಲ್ ತೊಗೊಳ್ಬೇಕು. ಅವೆರಡರ ಟೋಟಲನ್ನು 10 ತಿಂಗಳು ಸಂಬಳ ತೊಗೋಬೇಕು. ಅಂದರೆ ಗ್ರ್ಯಾಚ್ಯುಟಿ ಮಾಡ್ತಿದ್ರಲ್ಲ, ನಾಟ್ ಕವರ್ಡ್ ಅಂಡರು, ಸೇಮ್ ಅದೇ ಥರ ಇಲ್ಲೂ ಕೂಡ ಏನು ಮಾಡ್ತೀರಂತಂದರೆ ನೀವುಗಳು ಅವರೇಜ್ ಸ್ಯಾಲ್ರಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಅವರು. ಇಲ್ಲ ಬೇಸಿಕ್ ಸ್ಯಾಲ್ರಿ ಹೇಳಿರ್ತಾರೆ, DA ಹೇಳಿರ್ತಾರೆ. ಬೇಸಿಕ್ ಸ್ಯಾಲ್ರಿ ಎಷ್ಟು ಹೇಳಿರ್ತಾರೋ 1 ತಿಂಗಳದು ಅಂಥದ್ದು, ಅವ್ನು ರಿಟೈರ್ಮೆಂಟ್ ಯಾವಾಗ ಆದ್ನಲ್ಲ ಆ ತಿಂಗಳನ್ನು ಸೇರಿಕೊಂಡು ಅದರ ಹಿಂದಿನ 10 ತಿಂಗಳ ತನಕ ಸಂಬಳ ಎಷ್ಟಾಗುತ್ತೆ ನೋಡ್ಕೊಳ್ಳಿ. DA ಅದು ಬೇಸಿಕ್ ಸ್ಯಾಲ್ರಿ. ಮತ್ತು DA ರಿಟೈರ್ಮೆಂಟ್ ಬೆನಿಫಿಟ್ ಇದ್ದರೆ ಮಾತ್ರ ಅದನ್ನು 10 ತಿಂಗಳದು ಸೇರಿಸ್ರಿ. ಟೋಟಲ್ ಬರ್ತದ ಡಿವೈಡೆಡ್ ಬೈ 10 ಮಾಡಿ, ಆವಾಗ ಅವರೇಜ್ ಸ್ಯಾಲ್ರಿ ಫಾರ್ 10 months ಸಿಗ್ತದೆ. ಆ 10 ಇಂಟು ಮತ್ತೆ 10 ಮಾಡೋಂಥದ್ದು.
ಫೈನ್. ಈಗ ಆವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್, ಆವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್ ಅಂತ ಹೇಳ್ತಾ ಇದ್ದಾರೆ. ಆವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್ ಅಂದರೆ ಅಪ್ರೂವ್ಡ್ ಪೀರಿಯಡ್ ಎಷ್ಟಿದೆ, 8 ಬಂದಿದೆ ಹೌದಲ್ವಾ. ಅಪ್ರೂವ್ಡ್ ಪೀರಿಯಡ್ 8 ಬಂದಿದೆ. ಸೇಮ್ ಇದು ಆವರೇಜ್ ಸ್ಯಾಲ್ರಿ ಫಾರ್ 10 ಮಂತ್ ಇದೆಯಲ್ಲ, ಅದೇ ಅಮೌಂಟನ್ನು 11,000 ಇತ್ತು ತಾನೆ, 11,000 ಇಂಟು ಅಪ್ರೂವ್ಡ್ ಪೀರಿಯಡ್ ಎಷ್ಟಿದೆ, 8 ಇದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಕೊಳ್ಳೋಣ. ಸೊ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಹಕಾರವನ್ನು ಕೂಡ ಕೊಟ್ಟಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಾಳಿನ ಎಕ್ಸಾಮನ್ನು ತುಂಬ ಚೆನ್ನಾಗಿ ನೀವು ಮಾಡಿ. ಸೊ ಮಷಿನ್ ಅವರ್ ರೇಟಿಗೆ ನನಗೆ ಸಮಯ ಆಗದೇ ಇರೋದ್ರಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೋಟ್ಸ್ಗಳನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ. ನೀವೆಲ್ಲರೂ ಕೂಡ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪ್ರಾಮಾಣಿಕತೆಯಿಂದ ಅಂಕಗಳನ್ನು ಪಡೆಯಲಿಕ್ಕೆ ಸಹಕಾರಿ ಆಯಿತು ಅಂತಂದರೆ ನಾನು ಮಾಡಿರ್ತಕ್ಕಂಥ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರಲ್ಲಿ ಇದನ್ನು ಮೈನಸ್ ಮಾಡಿ ಈಸ್ ಈಕ್ವಲ್ ಟು 2,20,000 ಮೈನಸ್ 88,000 ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತೆ. ದಟ್ ಈಸ್ 1,32,000. ದಟ್ ಈಸ್ ದ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಹೌದಲ್ವಾ. 1,32,000 ಏನಿದೆ ದಟ್ ಈಸ್ ದ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ದಟ್ ವಿ ಹ್ಯಾವ್ ಗಾಟ್. ಪ್ರಾಬ್ಲಮನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅನಾವಶ್ಯಕ ಏನು ಕೊಟ್ಟಿರ್ತಾರೆ ಬಿಟ್ಬಿಡಿ. ವಿಡಿಯೋ ಇನ್ನೊಂದು ಸಲ ಬೇಕಾದ್ರೂ ನೋಡಿ, ಅರ್ಥ ಆಗಿಲ್ಲ ಅಂದರೆ ಗೊತ್ತಾಗುತ್ತೆ. ಇದು ಒಂದು ತೊಗೊಳ್ಳಿ. ಎಸ್, ಇದು ಒಂದು ತೊಗೊಳ್ಳಿ. ಗೊತ್ತಾಯ್ತಲ್ವಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ನಿಮಗೆ ಅದು ಗೊತ್ತಾಯಿತು ಅಂದ್ಕೊಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಏನು ಹೇಳ್ತಾ ಇದ್ದಾರೆ, ಮಿಸ್ಟರ್ ಆರ್ಯ, ಅ ನಾನ್ ಗೌರ್ಮೆಂಟ್ ಎಂಪ್ಲಾಯಿ, ರಿಟೈರ್ಡ್ ಆನ್ 31st January ಆಫ್ ದ ಪ್ರೀವಿಯಸ್ ಇಯರ್ previous year and received 5,50,000 as a leave salary 5,50,000. He has furnished the following information. Last you to compute the amount of taxable leave salary ಅಂತ ಹೇಳಿದ್ದಾರೆ ಹೌದಲ್ವಾ. ನಾನು ಇದೊಂದು ಹೇಳ್ತೀನಿ, ನೀವು ಯಾವ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ. ಈಗ ಏನು ಮಾಡಿದ್ದಾರೆ, ಫಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಅಪ್ರೂವ್ಡ್ ಪೀರಿಯಡ್ ವರ್ಕಿಂಗ್ ನೋಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಮಂತ್ಲಿ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ 11 ತಿಂಗಳದು. ಅಂದರೆ ಅವರು ರಿಟೈರ್ಮೆಂಟ್ ಆದ್ರಲ್ಲ, ಅದರ ಹಿಂದಿನ 11 ತಿಂಗಳು ಪ್ರತಿ ತಿಂಗಳು 22,000 ಬರ್ತಾ ಇತ್ತಂತೆ ಬೇಸಿಕ್ ಸ್ಯಾಲ್ರಿ. ಟೋಟಲ್ ಡ್ಯೂರೇಷನ್ ಆಫ್ ದ ಸರ್ವಿಸ್ ಒಟ್ಟು 28 ವರ್ಷ ಸರ್ವಿಸ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ, ಲೀವ್ ಅಟ್ ಕ್ರೆಡಿಟ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ 20 ತಿಂಗಳು 10 ದಿವಸ ಹೇಳಿದ್ದಾರೆ. ಲೀವ್ ಎಂಟೈಟಲ್ಡ್ ಫಾರ್ ದ ಎವ್ರಿ ಇಯರ್ ಆಫ್ ಸರ್ವಿಸ್ 40 ದಿನ ಅಂತೆ. ಲೀವ್ ಅವೈಲ್ಡ್ ವೈಲ್ ಇನ್ ಸರ್ವಿಸ್ 17 ಮಂತ್ ಅಂತ. ನಮಗೆ ಏನು ಬೇಕಷ್ಟನ್ನು ತಗೊಳ್ಳೋಣ. ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಅಂದರೆ ಎಕ್ಸ್ಪೀರಿಯನ್ಸು, ಅದು ಸರ್ವೀಸು ಎಷ್ಟು ವರ್ಷ ಸರ್ವಿಸ್ ಇದೆ ನೋಡೋಣ. ಡ್ಯೂರೇಷನ್ ಆಫ್ ಸರ್ವಿಸ್ 28 ಅಂತ ಹೇಳಿದರೆ 28 ಹಾಕ್ಕೊಳ್ತೀನಿ ಹೌದಾನೆ, ಅಷ್ಟನ್ನು ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದಾದಮೇಲೆ ಏನು ಕೇಳಿದ್ದಾರೆ, ನಮಗೆ ಲೀವ್ಸ್ ಅವೈಲ್ಡ್ ಕೊಟ್ಟಿದ್ದಾರೆ ನೋಡಿ. ಅದೇ ವರ್ಡಲ್ಲಿ ಹೇಳಿದರೆ ಲೀವ್ಸ್ ಅವೈಲ್ಡ್ ಅಂತಲೇ ಹೇಳಿರ್ತಾರೆ. ಓಕೆ, ಲೀವ್ ಅವೈಲ್ಡ್ ಅಂತ ಹೇಳಿರ್ತಾರೆ 17 ತಿಂಗಳು. ಲೀವ್ ಅವೈಲ್ಡ್ 17 ತಿಂಗಳು ಹೇಳಿದರೆ 17 ಹಾಕ್ಕೊಳ್ಳೋಣ. ಲೀವ್ ಎನ್ಕ್ಯಾಶ್ಡ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲೀವ್ ಎನ್ಕ್ಯಾಶ್ಡ್ ಕೊಟ್ಟಿಲ್ಲ, ಸೊ ಅದು ನಿಲ್, ಅದು ಕೊಟ್ಟಿದ್ರೆ ತೊಗೊಳ್ಳೋಣ. ಈ 17 ಒಂದೇ ಇದೆ ಅಲ್ವಾ, 17. ಇದರಲ್ಲಿ ಇದನ್ನು ಮೈನಸ್ ಮಾಡೋಣ. ಓಕೆನಾ. ಈಗ 28ರಲ್ಲಿ ಮೈನಸ್ ಈ 17 ಮಾಡಿದಾಗ ನಮಗೆ 11 ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಸಿಕ್ತು ಹೌದಲ್ವಾ. ಟೋಟಲ್ ಅಪ್ರೂವ್ಡ್ ಪೀರಿಯಡು 11 ಸಿಕ್ತು. ನಿಮ್ಗೆ ಏನೇನೋ ಕೊಟ್ಟಿದ್ರೆ ನಮಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋಣ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಟೋಟಲ್ ಅಪ್ರೂವ್ಡ್ ಪೀರಿಯಡ್ ಅಂತ ಪ್ರಾಬ್ಲಮಲ್ಲಿ ಅವರೇ ಹೇಳಿದರೆ ಈ ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಇಲ್ಲ. ಟೋಟಲ್ ಅಪ್ರೂವ್ಡ್ ಪೀರಿಯಡನ್ನು ನೇರವಾಗಿ ಇಲ್ಲೇ ಎಷ್ಟು ತಿಂಗಳಿಗೆ ಅಂತ ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆನಾ, ಫೈನ್. ಒಂದು ಅಥವಾ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಪ್ರಾಬ್ಲಮಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಸಾರಿ, ಆ ಪ್ರಾಬ್ಲಮ್ಮು ಇದನ್ನು ನೋಡ್ತೀನಿ. ಓಕೆ, ಪ್ರಾಬ್ಲಮ್ ಇಲ್ಲ ತಗೊಳ್ಳಿ. ಸೊ ನಿಮಗೆ ಎಲ್ಲಾದರೂ ಪ್ರಾಬ್ಲಮಲ್ಲಿ ಸ್ಟ್ಯಾಂಡಿಂಗ್ ಅಂತ ಒಂದು ವರ್ಡ್ ಕೊಟ್ಟಿರ್ತಾರೆ. ಸ್ಟ್ಯಾಂಡಿಂಗ್ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, 2 ತಿಂಗಳು 3 ತಿಂಗಳು ಅಂತ ಕೊಡ್ತಾರೆ. ಹಂಗೆ ಕೊಟ್ಟರು ಕೂಡ ಅಪ್ರೂವ್ಡ್ ಪೀರಿಯಡ್ ಅವರೇ ಕೊಟ್ಟಾರೆ ಅಂತ ಅರ್ಥ. ಆವಾಗಲೂ ಇದು ಬೇಕಾಗಲ್ಲ. ಯಾವಾಗ ಸ್ಟ್ಯಾಂಡಿಂಗ್ ಅಂತ ಕೊಟ್ಟು 3 ಮಂತ್ಸು 4 ಮಂತ್ಸ್ ಅಂತ ಕೊಟ್ಟರೆ ಇದು ಯಾವುದು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಅಪ್ರೂವ್ಡ್ ಪೀರಿಯಡ್ ಆಗಿರುತ್ತೆ. ಓಕೆ, ಫೈನ್. ಈಗ ಬನ್ನಿ, ಓಕೆ. ಸೊ ಈಗ ಇದಾಯಿತು. ನೆಕ್ಸ್ಟ್ ಏನು ಬೇಕಾಗಿದೆ ನಮಗೆ, ಇಲ್ಲಿ ಮಂತ್ಲಿ ಸ್ಯಾಲ್ರಿ 22,000 ಇದೆ. ಅವರೇಜ್ ಸ್ಯಾಲ್ರಿ ಎಷ್ಟಾಗ್ಬೋದು ನಮಗೆ? ಅವರೇಜ್ ಸ್ಯಾಲ್ರಿ ಹೆಂಗೆ ಕಂಡುಹಿಡಿತೀರಂದರೆ, ಸೊ ಅವರೇಜ್ ಸ್ಯಾಲ್ರಿ ಕೊಟ್ಟಿಲ್ಲ ಇಲ್ಲಿ ಹೌದಲ್ವಾ. ಇಲ್ಲಿ ಕಂಡುಹಿಡಿಯೋಣ ಅವರೇಜ್ ಸ್ಯಾಲ್ರಿ ಫಾರ್ 10 ಮಂತ್. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಸ್ಯಾಲ್ರಿ ಫಾರ್ 10 ಮಂತ್. ಓಕೆ, ಕ್ಯಾಲ್ಕುಲೇಷನ್
ಆಫ್ ಅವರೇಜ್ ಸ್ಯಾಲ್ರಿ ಫಾರ್ 10 months. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಸ್ಯಾಲ್ರಿ ಫಾರ್ 10 months. 10 ಮಂತ್ಸಲ್ಲಿ ಏನು ಮಾಡ್ತೀರಂದರೆ ಬೇಸಿಕ್ ಸ್ಯಾಲರಿ ಒಂದು ಕೊಟ್ಟಿದ್ದಾರೆ, ಹೌದಾ? ಬೇಸಿಕ್ ಸ್ಯಾಲ್ರಿ ಎಷ್ಟಂತ ಇಲ್ಲಿ ಹೇಳಿ ನೋಡಿ, 22,000 ಒಂದು ತಿಂಗಳಿಗಂತೆ. ಅಂಥದ್ದು 10 ತಿಂಗಳಿಗೆ ತಗೊಳ್ಳೋಣ ಅಲ್ವಾ? ಓಕೆ, 22,000 ಇಂಟು 10 ಅದನ್ನು ಬರ್ಕೋಬೇಕಿಲ್ಲಿ. ಸಾರಿ, $22,000 ಇಂಟು 10. ಸೊ ಇಲ್ಲಿ ಎಷ್ಟಾಗುತ್ತೆ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು 22,000 ಇಂಟು 10 ಅಂದರೆ 2,20,000 ಆಯಿತು. ಇದಕ್ಕೆ ಡಿ ಎ. ಸೊ ಡಿ ಎ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಇಲ್ಲಿ ಡಿ ಎ ಕೊಟ್ಟಿಲ್ಲ, ತಗೊಳ್ಳಲ್ಲ. ಒಂದು ವೇಳೆ ಡಿ ಎ ಕೊಟ್ಟಿದ್ದರೂ ರಿಟೈರ್ಮೆಂಟ್ ಬೆನಿಫಿಟ್ ಹೇಳಿದರೆ ಮಾತ್ರ ತೊಗೊಳ್ತೀರಾ. ಡಿ ಎ ಕೊಟ್ಟಿಲ್ಲ, ಡಿ ಎನ್ನು ನಾನು ಇಲ್ಲಿ ನಿಲ್ ಅಂತ ತೋರಿಸಿರ್ತೀನಿ. ಟೋಟಲ್ ಮಾಡಿದಾಗ ಎಷ್ಟಾಯಿತು? 2,20,000 ಆಯಿತು. ನಮಗೆ ಬೇಕಾಗಿರೋದೇನು? ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಸ್ಯಾಲ್ರಿ ಫಾರ್ 10 months. ಇದು ಅವರೇಜ್ ಸ್ಯಾಲ್ರಿ ಆಗಲಿಲ್ಲ, ಈ ಟೋಟಲ್ ಸ್ಯಾಲ್ರಿ ಆಯಿತು. 10 ತಿಂಗಳ ಟೋಟಲ್ ಸ್ಯಾಲ್ರಿ ಆಯ್ತು ಈಗ, ಹೌದಲ್ವಾ? ಟೋಟಲ್ ಸ್ಯಾಲ್ರಿ ಆಯಿತು. ನನಗೆ ಅವರೇಜ್ ಸ್ಯಾಲ್ರಿ ಬೇಕಲ್ವಾ? ಸೊ ಅವರೇಜ್ ಸ್ಯಾಲ್ರಿ ಅಂದರೆ ಟೋಟಲ್ ಸ್ಯಾಲ್ರಿ ಡಿವೈಡೆಡ್ ಬೈ 10 ಮಾಡೋದು ಅಲ್ವಾ? ಸೊ ಅಂದರೆ ಈಸ್ ಈಕ್ವಲ್ ಟು 22,000 ಡಿವೈಡೆಡ್ ಬೈ 10. 2,00,000 ಈಸ್ ಈಕ್ವಲ್ ಟು 2,20,000 ಇದೆ ಅಲ್ವಾ? 2,20,000 ಡಿವೈಡೆಡ್ ಬೈ 10, 22,000 ಆಯಿತು, ಅದಲ್ವಾ? ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿನಾ? ಇದು ಏನಿದು ವರ್ಕಿಂಗ್ ನೋಟ್ ಮಾತ್ರ ಮಾಡ್ಕೊಂಡಿದ್ದೀರ ನೀವುಗಳು. ಇದಕ್ಕೆ ಬೇಕಾದ್ರೆ ಹಾಕ್ತೀನಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಲ್ವಾ? ರುಪೀಸ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇವ್ರೆ, ಇದನ್ನು ಬರೀರಿ. ಇದೇ ಥರ ಬೇರೆ ಪ್ರಾಬ್ಲಮನ್ನು ಆನ್ ಯುವರ್ ಓನು ನೀವು ಟ್ರೈ ಮಾಡ್ತಾ ಹೋಗ್ರಿ, ಸರಿನಾ? ಓಕೆ, ಅವರೇಜ್ ಸ್ಯಾಲ್ರಿ ನಮಗೆ ಇಲ್ಲಿ ಸಿಕ್ತೀಗ. ಓಕೆನಾ? ನೀವು ನೀಟಾಗಿ ಬರ್ಕೊಳ್ಳಿ ಅದನ್ನು. 22,000 ಸಿಕ್ತು, ಹೌದಾ? ಈಗ ಲೀವ್ಸ್ ಅವೈಡ್ ಸಿಕ್ತು, ಅವರೇಜ್ ಸ್ಯಾಲ್ರಿ ಫಾರ್ 10 months ಸಿಕ್ತು. ಈಗ ಬನ್ನಿ ಸ್ಯಾಲ್ರಿ, ಲೀವ್ ಸ್ಯಾಲ್ರಿ ರಿಸೀವ್ಡ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಲೀವ್ ಸ್ಯಾಲ್ರಿ ರಿಸೀವ್ಡು 5,50,000 ಕೊಟ್ಟಿದ್ದಾರೆ, ಹೌದಲ್ವಾ? ಲೀವ್ ಸ್ಯಾಲ್ರಿ ರಿಸೀವ್ಡ್ 5,50,000. 5,50,000. ಅವರೇಜ್ ಸ್ಯಾಲ್ರಿ ಫಾರ್ 10 months ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀರಲ್ವಾ? 22,000. ಓಕೆ, ಇಲ್ಲಿ 22,000 ಇಂಟು 10 ಫಿಕ್ಸ್ ಅಂತ ಹೇಳಿದ್ದೆ ನಾನು, ಹೌದಾ? ಈಸ್ ಈಕ್ವಲ್ ಟು 22,000 ಇಂಟು 10, 2,20,000 ಆಯಿತು. ಅವರೇಜ್ ಸ್ಯಾಲ್ರಿ ಫಾರ್ ಅಪ್ರೂವ್ಡ್ ಪೀರಿಯಡ್ ಈ 22,000 ಇದೆಯಲ್ಲ, 22,000 ಇಂಟು ಎಷ್ಟಿದೆ? ಅಪ್ರೂವ್ಡ್ ಪೀರಿಯಡ್ 11 ಇದೆ ಅಲ್ವಾ? 11. ಸೊ ಇಲ್ಲಿ ಬರೋಣ. ಈಸ್ ಈಕ್ವಲ್ ಟು 22,000 ಇಂಟು 11, 2,42,000. ಲೀವ್ ಸ್ಯಾಲ್ರಿ ರಿಸೀವ್ಡ್ ಎಷ್ಟಿದೆ? 5,50,000. 5,50,000 ಅಪ್ಲೋಡ್ ಆಯಿತು ನೋಡು. 5,50,000. ಮ್ಯಾಕ್ಸಿಮಮ್ ಲಿಮಿಟು 3,00,000 ಅಲ್ವಾ? ವಿಚ್ ಎವರ್ ಈಸ್ ಲೆಸ್, ಇವಿಷ್ಟರಲ್ಲಿ ಚಿಕ್ಕದು ಯಾವುದಿದೆ ಅದನ್ನು ಇಲ್ಲಿ ಹಾಕೊಳ್ಳಿದ್ರೆ 2,20,000, ಹೌದಲ್ವಾ? 2,20,000. ಸೊ ಡಿಫ್ರೆನ್ಸ್ ಎಷ್ಟು ಬರ್ತದೆ ನೋಡೋಣ. 5,50,000 ಮೈನಸ್ 2,20,000, 3,30,000 ಆಯಿತು ಅಲ್ವಾ? ಓಕೆನಾ? 3,30,000 ರೂಪಾಯಿ ಸ್ಯಾಲ್ರಿ. ಸೊ ಈಗ ಪ್ರಾಬ್ಲಮ್ ಇದನ್ನು ಬರ್ಕೊಳ್ರಿ. ಒಂದು ನಿಮಿಷ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ರಿ. ಇದು ಸೊಲ್ಯೂಷನ್ನು ಸ್ವಲ್ಪ ವರ್ಕೌಟ್ ಮಾಡಿರಿ, ಈಸಿಯಾಗಿದೆ. ನೀವು ಇವಾಗಿಂದ ಕೂತ್ಕೊಂಡ್ರೂ ಕಲಿಬೋದು, 1 ಅವರಲ್ಲಿ ಕಲಿಬೋದು. ಇದನ್ನು ಟ್ರಿಕ್ಸ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡಿ, ಇದನ್ನು ನೀವೇ ಟ್ರೈ ಮಾಡಿ. ನಾನು ಬೇಕಾದ್ರೆ ಕ್ಲೂ ಕೊಡ್ತೀನಿ, ನೀವೇ ಟ್ರೈ ಮಾಡಿ. ಮಿಸ್ಟರ್ ಕೃಷ್ಣ ರಿಟೈರ್ಡ್ ಫ್ರಮ್ ಸರ್ವಿಸ್ ಆನ್ 31/10/2018 ಆಫ್ಟರ್ ಕಂಪ್ಲೀಟಿಂಗ್ 32 years ಆಫ್ ಸರ್ವಿಸ್. 32 ವರ್ಷ ಸರ್ವಿಸ್ ಸಿಕ್ತು ನಮಗೆ. ಈಸ್ ಬೇಸಿಕ್ ಸ್ಯಾಲ್ರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ವಾಸ್ 22,000 per month. ಒಂದು ತಿಂಗಳಿಗೆ 22,000 ರೂಪಾಯಿ ರಿಟೈರ್ಮೆಂಟ್ ಟೈಮಲ್ಲಿ ಇದ್ದಿದ್ದು ಬೇಸಿಕ್ ಸ್ಯಾಲ್ರಿ.
ಆಫ್ಟರ್ ಆ್ಯಡಿಂಗ್ ಇಂಕ್ರಿಮೆಂಟ್ ಆಫ್ ₹500 ಆನ್ 1st ಜೂನ್ ಫಸ್ಟಿಗೆ ಏನಾಗಿದೆ ಅಂತಂದರೆ ಅವರದು ₹500 ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಈ ವಾಸ್ ಎಂಟೈಟಲ್ಡ್ ಫಾರ್ ಎ DA 20% ಆಫ್ ದ ಬೇಸಿಕ್ ಸ್ಯಾಲ್ರಿ, ಔಟ್ ಆಫ್ ವಿಚ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. DA 20% ಇದೆ ಅಂತೆ, ಅದರಲ್ಲಿ 50% ರಿಟೈರ್ಮೆಂಟ್ ಬೆನಿಫಿಟ್ಟಿಗೆ ಹೋಗುತ್ತೆ. ಸೊ DA 50% ತೊಗೊಳ್ತೀರಾ ಬೇಸಿಕ್ ಸ್ಯಾಲ್ರಿ ಮೇಲೆ. 20% ಮಾಡ್ಕೋಬೇಕು, ಬಂದಿದ್ರ ಮೇಲೆ ಮತ್ತೆ 50% ಮಾಡ್ಕೋಬೇಕು. ಈ ಹ್ಯಾಡ್ 8 month ಲೀವ್ ಸ್ಟ್ಯಾಂಡಿಂಗ್. ನೋಡಿ ಲೀವ್ ಸ್ಟ್ಯಾಂಡಿಂಗ್ ಬಂದಿದೆ. ಲೀವ್ ಸ್ಟ್ಯಾಂಡಿಂಗ್ 8 ಅಂತಂದರೆ ಇದೇ ಅಪ್ರೂವ್ಡ್ ಪೀರಿಯಡ್ ಆಗುತ್ತೆ. ಅಂದರೆ ಈ ಕ್ಯಾಲ್ಕುಲೇಷನ್ ಮಾಡೋಕ್ಕಾಳ ಅವಶ್ಯಕತೆ ಇಲ್ಲ. ಲೀವ್ ಸ್ಟ್ಯಾಂಡಿಂಗ್ ಅಂತ ಬಂದರೆ ಅದೇ ಅಪ್ರೂವ್ಡ್ ಪೀರಿಯಡ್ ಅಂತ, ಬೇಸ್ಡ್ ಆನ್ 30 days per year. ಓಕೆ, ಅದು ಲೀವ್ ಮಾಡಿ. ಹೆನ್ಸ್ he was paid 1,76,000 ಬೇಸಿಕ್ ಸ್ಯಾಲ್ರಿ ಆ್ಯಂಡ್ 17,600 DA. ನೋಡಿ ಇಲ್ಲೆಲ್ಲೂ ಕೂಡ ಲೀವ್ ಸ್ಯಾಲ್ರಿ ಎಷ್ಟು ಇಸ್ಕೊಂಡ ಅಂತ ಅವ್ರು ಹೇಳ್ತಾ ಇಲ್ಲ ಅಲ್ವಾ. ಸೊ ಇದರ ಅರ್ಥ ಏನಪ್ಪ ಅಂದರೆ ಈ ವಾಸ್ ಪೇಡ್ ಇಲ್ಲಿದೆ ನೋಡಿ 1,76,000 ಮತ್ತು 17,600 ಇವೆರಡರ ಟೋಟಲ್ ಲೀವ್ ಸ್ಯಾಲ್ರಿ ಅಂತ ಆಗುತ್ತೆ. ಇವೆರಡರ ಟೋಟಲನ್ನು ಲೀವ್ ಸ್ಯಾಲ್ರಿ ಅಂತ ಆಗುತ್ತೆ. ಲೀವ್ ಸ್ಯಾಲ್ರಿ ಎಷ್ಟು ಇಸ್ಕೊಂಡಂತ ಕೊಟ್ಟಿಲ್ಲ ಅಂದಾಗ ಬೇಸಿಕ್ ಸ್ಯಾಲ್ರಿ DA ಅವೆರಡರ ಟೋಟಲನ್ನು ಒಂದು ವರ್ಷಕ್ಕಾಗುವಷ್ಟು, ಒಂದು ವರ್ಷದ ಕೊಟ್ಟಿರ್ತಾರೆ ನೋಡಿ ಈ ವಾಸ್ ಪೇಡ್. ಓಕೆ, ಈ ಎರಡರ ಟೋಟಲನ್ನು ತಗೊಳ್ಬೇಕು. ಅಂದರೆ ಇಲ್ಲಿ ಯಾಕೆ ಲೀವ್ ಸ್ಯಾಲ್ರಿ ರಿಸೀವ್ಡ್ ಇಲ್ಲಿ ಬ್ರಾಕೆಟ್ನಲ್ಲಿ 1,76,000 ಪ್ಲಸ್ ಎಷ್ಟು 1,76,000 ಪ್ಲಸ್ 17,600 ಅವೆರಡರ ಟೋಟಲನ್ನು ಇಲ್ಲಿ ತೊಗೊಳ್ಳಿ. ಮುಂದಿಂದು ಆ್ಯಸ್ ಯೂಸ್ವಲ್ ಅದನ್ನು ಇಲ್ಲಿ ಹಾಕ್ತೀರಾ, ಮುಂದಿನ ಮಾಡ್ತೀರಾ ನೀವುಗಳು. ಫೈನು. ಈಗ ನೆಕ್ಸ್ಟ್ ಇದನ್ನು ಕಂಡುಹಿಡಿಬೇಕಲ್ಲ, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಸ್ಯಾಲ್ರಿ ಫಾರ್ 10 months ಅಂತೇಳಿ. ಇಲ್ಲಿಗೆ ಏನು ಮಾಡ್ತೀರಾ, ಅವ್ರದ್ದು ಬೇಸಿಕ್ಸ್ 10 ತಿಂಗಳು, ರಿಟೈರ್ಮೆಂಟ್ ಯಾವಾಗಾದರೂ ಅದರ ಹಿಂದಿನ 10 ತಿಂಗಳು ತಗೊಳ್ಬೇಕು. ಲಾಸ್ಟ್ ಟೈಮ್ ಹೆಂಗೆ ತೊಗೊಂಡ್ರಲ್ಲ, ಯಾವುದಕ್ಕೆ ಪೇಮೆಂಟ್ ಇದು ಗ್ರ್ಯಾಚ್ಯುಟಿ ಅಂದರೆ ಎಂಪ್ಲಾಯಿ ಈಸ್ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಮಾಡಿದಾಗ ಹೆಂಗೆ ತೊಗೊಂಡ್ರಲ್ಲ, ಸೇಮ್ ಅದೇ ಥರನೂ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸ್ವಲ್ಪ ತಲೆ ಉಪಯೋಗಿಸಿ, ಈಸಿ ಇದೆ, ಬರುತ್ತೆ. ರಿಟೈರ್ಮೆಂಟ್ ಆಗಿದ್ದು ಯಾವಾಗ 10ನೇ ತಿಂಗಳು ಅಲ್ವಾ. 10ನೇ ತಿಂಗಳನ್ನು ಸೇರಿಸಿ, ಯಾವುದರಲ್ಲಿ ಲೀವ್ ಸ್ಯಾಲ್ರಿಲ್ಲ ಆದರೆ 10ನೇ ತಿಂಗಳನ್ನು ಸೇರಿಸಿ ಹಿಂದಿನ 10 ತಿಂಗಳು ರಿಟೈರ್ಮೆಂಟ್ ಯಾವಾಗ ಆದ್ನೋ ಆ ತಿಂಗಳು ಸೇರಿಸಿ ಹಿಂದಿನ 10 ತಿಂಗಳು ಸಂಬಳ ಎಷ್ಟು ಬಂತು. ಗ್ರ್ಯಾಚ್ಯುಟಿನಲ್ಲಿ ಏನಾಗುತ್ತೆ ಅಂತಂದರೆ ಆ ತಿಂಗಳನ್ನು ರಿಟೈರ್ಮೆಂಟ್ ಆಗಿರೋ ತಿಂಗಳನ್ನು ಬಿಟ್ಟು ಹಿಂದಿನ 10 ತಿಂಗಳು. ಸೊ ಹಾಗಾದರೆ ಇಲ್ಲೇನು ಹೇಳಿದ್ದಾರೆ ನೋಡಿ, ಟೈಮ್ ಆಫ್ ರಿಟೈರ್ಮೆಂಟ್ ವಾಸ್ 22,000 per month ಆಫ್ಟರ್ ಆ್ಯಡಿಂಗ್ ಇನ್ಕ್ರಿಮೆಂಟ್ ಆಫ್ ₹500 ಆನ್ 1st ಜೂನ್ ಫಸ್ಟಿಗೆ ಅವ್ರಿಗೆ ₹500 ಆ್ಯಡ್ ಆಗೈತಂತೆ. ಜೂನ್ ಫಸ್ಟಿಗೆ ಇಲ್ಲಿ 10ನೇ ತಿಂಗಳು ಕೊಟ್ಟಿದ್ದಾರಾ, ರಫ್ ಸ್ಕೆಚ್ ಹಾಕಿರ್ತೀವಿ ನೋಡ್ರಿ. ಓಕೆ, 10ನೇ ತಿಂಗಳು ಅದ್ರ ಹಿಂದಿಂದು 9ನೇ ತಿಂಗಳು, 8ನೇ ತಿಂಗಳು, 7ನೇ ತಿಂಗಳು, 6ನೇ ತಿಂಗಳು, 5ನೇ ತಿಂಗಳು, 4ನೇ ತಿಂಗಳು, 3ನೇ ತಿಂಗಳು, 2ನೇ ತಿಂಗಳು, 1ನೇ ತಿಂಗಳು. ಎಷ್ಟು ತಿಂಗಳಾಯ್ತದು? 1, 2, 3, 4, 5, 6, 10 ತಿಂಗಳು ಆಯ್ತಲ್ವಾ. 10 ತಿಂಗಳು ತೊಗೊಂಡಿದ್ದೀವಿ ರಿಟೈರ್ಮೆಂಟ್. ಈಗ ಸಂಬಳ ಎಷ್ಟು ಬೇಸಿಕ್ ಸ್ಯಾಲ್ರಿ ಅಂತ ನೋಡಿದಾಗ ನೋಡಿ, ಅವರಿಗೆ ಆ್ಯಡ್ ಆಗಿರೋದು ಯಾವಾಗ ಅಂತಂದರೆ ಇಂಕ್ರಿಮೆಂಟ್ 500 ಆನ್ ಜೂನ್ ತಿಂಗಳಲ್ಲಿ ಆ್ಯಡ್ ಆಗಿದೆ. ಜೂನ್ ಅಂದರೆ ಇಲ್ಲಿ ₹500 ಆ್ಯಡ್ ಆಗೈತಾರೆ. ಇಲ್ಲಿ ₹500 ಆ್ಯಡ್ ಆಗಿ ಏನಾಗಿದೆ, 22,000 ಸಿಕ್ಕಿದೆ. 22,000 ಇಲ್ಲಿಂದ ಈ ಕಡೆ 22,000. ಇಲ್ಲಿ ₹500 ಆ್ಯಡ್ ಆಗೈತೆ ಅಂದರೆ ಇದ್ರ ಹಿಂದೆ ₹500 ಇರಲಿಲ್ಲ, ಅಂದರೆ ಇಲ್ಲಿ ₹21,500 ಇತ್ತು. ಹೌದಲ್ವಾ, ₹21,500 ಇತ್ತು. ಸೊ ಇವು ತಗೊಳ್ತೀರ ನೀವು. 5 ತಿಂಗಳು 22,000, ಇನ್ನು 5 ತಿಂಗಳು 21,500 ಅಲ್ವಾ. ಒಂದು ತೋರಿಸ್ತೀನಿ ನೋಡ್ರಿ, ಇದಕ್ಕೆ ತೋರಿಸಿರ್ತೀನಿ, ಉಳಿದಿದ್ದು ನೀವು ಮಾಡಿಕೊಳ್ತೀರಾ. ಬೇಸಿಕ್ ಸ್ಯಾಲರಿ 2 ಟೈಪ್ ಇದೆ ಇದರಲ್ಲಿ ಅಲ್ವಾ. ಬೇಸಿಕ್ ಸ್ಯಾಲ್ರಿ 2 ಟೈಪ್ ಇದೆ. ಏನೇನಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ 22,000 ಇಂಟು 5 5 ತಿಂಗಳು 22,000 ಇದೆ. ಮತ್ತು 22,000 ಇಂಟು 5 ಸರಿ. ನೆಕ್ಸ್ಟು 20,000 ಇದೆ. ಸಾರಿ, ಇಷ್ಟಮ್ಮದು 22,000. ಅದರಿಂದ 21,500 ಅಲ್ವಾ. 21,500 ಇಂಟು 5 ಅವಾಗ ಬೇಸಿಕ್ ಸ್ಯಾಲ್ರಿ ಸಿಗುತ್ತೆ ನಮಗೆ. ಈಕ್ವಲ್ ನೋಡಿ 22,000 ಇಂಟು 5, ಇನ್ನೊಂದು 21,500 ಇಂಟು 5 ಅಲ್ವಾ. ಡಿ ಎ ಏನು ಹೇಳಿದ್ದಾರೆ ನೋಡೋಣ, ಇದು ಕರೆಕ್ಟ್ ಇದೆನಾ. ಈಸ್ ಈಕ್ವಲ್ ಟು 21,500 ಇಂಟು 5. ಎಸ್, ಕರೆಕ್ಟ್ ಇದೆ.
ಡಿ ಎ ಏನು ಹೇಳಿದ್ದಾರೆ ನೋಡೋಣ. ಸೊ ಡಿ ಎ 20% ಆಫ್ ದ ಬೇಸಿಕ್ ಸ್ಯಾಲ್ರಿ, ಔಟ್ ಆಫ್ ವಿಚ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಲ್ವಾ. ಸೊ ಇಲ್ಲಿ ಡಿ ಎ 50%, 20% ಇದೆ, ಅದರಲ್ಲಿ 50% ರಿಟೈರ್ಮೆಂಟ್ ಬೆನಿಫಿಟಿಗೆ ಹೋಗುತ್ತಂದರೆ ಇಲ್ಲಿ ಇವೆರಡರ ಟೋಟಲನ್ನು ತಗೋಬೇಕು ನಾವೀಗ. ಇವೆರಡರ ಟೋಟಲನ್ನು ತಗೊಳ್ಬೇಕು. ಅವೆರಡರ ಟೋಟಲ್ ಎಷ್ಟಿದೆ? ಡಿ ಎ ಅಂದರೆ 1,10,000 ಈಸ್ ಈಕ್ವಲ್ ಟು 1,10,000 ಪ್ಲಸ್ 1,07,500. ಸೊ 2,17,500 ಇದೆಯಲ್ಲ, ಅದ್ರ ಮೇಲೆ 2,17,500 ಮೇಲೆ ಇಂಟು 20%, ಅದರಲ್ಲಿ ಮತ್ತೆ 50%, ಹೀಗೆ ಟೈಪ್ ಮಾಡಿ ನಿಮಗೆ ಸಿಗುತ್ತೆ. ಓಕೆನಾ? ಈಸ್ ಈಕ್ವಲ್ ಟು ಎಷ್ಟು? 2,17,500 ಇಂಟು 20%, ಅದರಲ್ಲಿ 50%, 21,750 ರೂಪಾಯಿ ಆಯಿತು. ಹೌದಲ್ವಾ? ಓಕೆ, ಈಗ ಟೋಟಲ್ ಸ್ಯಾಲ್ರಿ ಎಷ್ಟಾಯಿತು? ಈಸ್ ಈಕ್ವಲ್ ಟು ಇವು ಮೂರು ಟೋಟಲನ್ನು ಮಾಡಿಕೊಳ್ಳೋಣ. ಓಕೆ, ಟೋಟಲ್ ಸ್ಯಾಲ್ರಿ ಇವು ಮೂರದ್ದು ಎಷ್ಟಾಯಿತು? ಇಷ್ಟಾಯ್ತು. ಇದು ಟೋಟಲ್ ಸ್ಯಾಲರಿ ಅಂತ ಬರ್ಕೊಳ್ರಿ ಇದನ್ನ. ಓಕೆ, ಇದರಲ್ಲಿ ಆವ್ರೇಜ್ ಸ್ಯಾಲ್ರಿ ಅಂದರೆ ಇದರ ಡಿವೈಡೆಡ್ ಬೈ 10 ಮಾಡಿದರೆ ಸಿಗುತ್ತೆ ನಮಗೆ. ಅಂದರೆ 2,39,250 ಡಿವೈಡೆಡ್ ಬೈ 10 ಆವ್ರೇಜ್ ಸ್ಯಾಲ್ರಿ ಸಿಗ್ತಾ? ಇದನ್ನು ಮಾಡ್ತಿರಲ್ಲ, ಇದನ್ನು ಮಾಡಿ ಎಷ್ಟು ಆನ್ಸರ್ ಬಂತು ಅಂತ ನೀವು ಕಮೆಂಟ್ ಮಾಡಿ, ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಓಕೆ, ಮುಂದಿನ ವೀಡಿಯೋದಲ್ಲಿ ವ್ಯಾಲ್ಯೂಯೇಷನ್ ಆಫ್ ರೆಂಟ್ ಫ್ರೀ ಹೌಸನ್ನು ಹೇಳ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.